ತಾಯ್ತನ ಬಹುಶಃ ಪ್ರತಿ ಹೆಣ್ಣು ಮಕ್ಕಳ ಕನಸು. ಮದುವೆ, ಮಕ್ಕಳು, ಸಂಸಾರ ಇದು ಜಗತ್ತು ಮಾಡಿರುವಂತಹ ನಿಯಮ. ಮದುವೆಯಾಗದೆ ತಾಯಿಯಾದ್ರೆ ಆಕೆಯನ್ನ ಜಗತ್ತು ನೋಡೋ ರೀತಿನೇ ಬೇರೆ. ಆದರೆ ಇಲ್ಲೊಬ್ಬ ನಟಿ ಸಮಾಜದ ಆ ಕಟ್ಟಳೆಗಳನ್ನ ಮೀರಿ ತಾಯಿಯಾಗ್ತಿದ್ದಾರೆ. ಈ ರೀತಿಯ ಹೆಜ್ಜೆ ಇಡ್ತಾ ಇರೋರಲ್ಲಿ ಬಹುಶಃ ನಮ್ಮ ರಾಜ್ಯದಲ್ಲಿ ಅದೂ ಸೆಲೆಬ್ರಿಟಿಗಳಲ್ಲಿ ಈಕೆಯೇ ಮೊದಲಿಗರು. ಭಾವನಾ ರಾಮಣ್ಣ ಚಂದ್ರಮುಖಿ, ಪ್ರಾಣಸಖಿ, ಆಪ್ತರಕ್ಷಕ ಅಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಮೋಡಿ ಮಾಡೋ ಮೂಲಕ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ದ ಖ್ಯಾತ ನಟಿ. ಭರತನಾಟ್ಯ ಕಲಾವಿದೆ, ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ನಟಿ ಇದೀಗ ತಾಯಿಯಾಗ್ತಾ ಇರೋ ಸಂಭ್ರಮದಲ್ಲಿದ್ದಾರೆ. ಅದರಲ್ಲೂ ಅವಳಿ ಮಕ್ಕಳ ತಾಯಿ. ನಿಮಗೊತ್ತಾ, ನಟಿ ಭಾವನಾಗೆ ಇನ್ನೂ ಮದುವೆ ಆಗಿಲ್ಲ. ಅವರ ಜೀವನದಲ್ಲಿ ಸುಮಾರು 400 ಪ್ರೇಮ ಪತ್ರಗಳು ಬಂದಿದ್ವಂತೆ. ಆದ್ರೆ ವಯಸ್ಸು 40 ಆದ್ರೂ ಭಾವನಾ ರಾಮಣ್ಣ ಇವತ್ತಿಗೂ ಸಿಂಗಲ್. ಬಟ್ ಆ ಸಿಂಗಲ್ ಸ್ಟೇಟಸ್ ಅವರ ತಾಯ್ತನಕ್ಕೆ ಅಡ್ಡಿಯಾಗಿಲ್ಲ ಅನ್ನೋದೇ ವಿಶೇಷ. ತಾಯಿ ಆಗೋಕೆ ಮದುವೆಯೇ ಆಗಬೇಕು ಅನ್ನೋ ಅಲಿಖಿತ ನಿಯಮವನ್ನ ಅಳಿಸಿ ಹಾಕಿದ್ದಾರೆ ಭಾವನಾ. ತಮ್ಮ ತಾಯ್ತನದ ಖುಷಿಯನ್ನ ಅವರು ಹಂಚಿಕೊಂಡಿದ್ದು ಹೀಗೆ. ನಾನ್ ಹೀಗೊಂದು ಸಂತೋಷದ ಸುದ್ದಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಆದ್ರೀಗ ನಾನು ಅವಳಿ ಮಕ್ಕಳೊಂದಿಗೆ 6 ತಿಂಗಳ ತುಂಬು ಗರ್ಭಿಣಿಯಾಗಿದ್ದೇನೆ ಅನ್ನೋದೇ ಖುಷಿ ವಿಚಾರ. ನನ್ನ 20 ಮತ್ತು 30 ವಯಸ್ಸಲ್ಲಿ ತಾಯ್ತನದ ಆಸೆ ನನ್ ಮನ್ಸಲ್ಲಿರ್ಲಿಲ್ಲ. ಆದ್ರೆ 40 ವರ್ಷ ತುಂಬಿದಾಗ ಆ ಆಸೆಯನ್ನ ನಿರಾಕರಿಸೋದಕ್ಕಾಗ್ಲಿಲ್ಲ. ಒಂಟಿ ಮಹಿಳೆಯಾಗಿ ನಾನ್ ನಡೆಯೋ ದಾರಿ ಸುಲಭ ಆಗಿರ್ಲಿಲ್ಲ. ಆಗ ನಾನು ಆಯ್ಕೆ ಮಾಡಿದ್ದೆ IVF ಟ್ರೀಟ್ಮೆಂಟ್. ಆದ್ರೆ ತುಂಬಾ IVF ಚಿಕಿತ್ಸಾಲಯಗಳು ನನ್ನನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರು. ಆದ್ರೆ ಆ ಟೈಮಲ್ಲಿ ನನ್ನ ಕೈ ಹಿಡಿದಿದ್ದೆ ರೈನ್ಬೋ ಆಸ್ಪತ್ರೆಯ ಡಾಕ್ಟರ್ ಸುಷ್ಮಾ. ಈಗ ಅವರ ಬೆಂಬಲದಿಂದ ನಾನು ನನ್ನ ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿಯಾಗಿದ್ದೇನೆ. ಶೀಘ್ರದಲ್ಲೇ 2 ಪುಟ್ಟ ಆತ್ಮಗಳು ನನ್ನನ್ನ ಅಮ್ಮ ಅಂತ ಕರೆಯುತ್ತವೆ. ಹೌದು, ಮದುವೆಯಾಗದೇ ಇದ್ರೂ IVF ಟ್ರೀಟ್ಮೆಂಟ್ ಮೂಲಕ ತಾಯಿ ಆಗ್ತಾ ಇರೋ ಸಂಭ್ರಮದಲ್ಲಿದ್ದಾರೆ ನಟಿ ಭಾವನಾ. ಡೋನರ್ ಮೂಲಕ ವೀರ್ಯ ಪಡೆದು IVF ಚಿಕಿತ್ಸೆಯ ಮೂಲಕ ಅವಳಿ ಮಕ್ಕಳನ್ನ ಪಡೆಯುತ್ತಿದ್ದಾರೆ ತಮ್ಮ ಈ ನಡೆ. ನನ್ನ ತಂದೆ, ಒಡ ಹುಟ್ಟಿದವರು, ಪ್ರೀತಿ ಪಾತ್ರರು ಎಲ್ಲರೂ ನನ್ನ ಜೊತೆ ಹೆಮ್ಮೆ ಮತ್ತು ಪ್ರೀತಿಯಿಂದ ನಿಂತಿದ್ದಾರೆ. ಕೆಲವರು ನನ್ನ ನಿರ್ಧಾರ ಪ್ರಶ್ನೆ ಮಾಡಿದ್ರು, ಆದ್ರೆ ನಾನಿದಕ್ಕೆ ಸಿದ್ಧಳಿದ್ದೇನೆ ಅನ್ನೋದು ನನ್ನ ಹೃದಯಕ್ಕೆ ಗೊತ್ತಿತ್ತು. ನನ್ನ ಮಕ್ಕಳಿಗೆ ತಂದೆ ಇರ್ಲಿಕ್ಕಿಲ್ಲ, ಆದ್ರೆ ಅವರು ಕಲೆ, ಸಂಗೀತ, ಸಂಸ್ಕೃತಿ, ಕೊನೆಯಾಗದ ಪ್ರೀತಿಯ ಮಧ್ಯೆ ಬೆಳಿತಾರೆ. ತಮ್ಮ ಹುಟ್ಟಿನ ಬಗ್ಗೆ ಗರ್ವ ಪಡೋ ರೀತಿ ಬೆಳಿತಾರೆ. ನಾನು ಕ್ರಾಂತಿಯ ಹೆಜ್ಜೆಯನ್ನ ಇಟ್ಟಿಲ್ಲ, ನನ್ನ ಸತ್ಯದ ಗೌರವಕ್ಕಾಗಿ ಹೆಜ್ಜೆ ಇಟ್ಟಿದ್ದೀನಿ. ನನ್ನ ಕತೆ ಇನ್ನು ಹಲವು ಸ್ತ್ರೀಯರಿಗೆ ಸ್ಫೂರ್ತಿ ನೀಡುತ್ತೆ ಅಂದ್ರೆ ಅಷ್ಟು ಸಾಕು ನನಗೆ. ನಟಿ ಭಾವನಾ ರಾಮಣ್ಣ ಇದೇ IVF ಟ್ರೀಟ್ಮೆಂಟ್ ಮೂಲಕ ತಾಯಿಯಾದ ಸಂಭ್ರಮದಲ್ಲಿದ್ದಾರೆ. ನಿಜಕ್ಕೂ ಈ ಸುದ್ದಿ ಮಕ್ಕಳಾಗದೆ ಕೊರಗೋ ಅನೇಕ ದಂಪತಿಗೆ ಸ್ಫೂರ್ತಿ ತುಂಬಲಿದೆ. ಏನಂತೀರಾ? ಲೋಕೇಶ್, ಫಿಲಂ ಬ್ಯೂರೋ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.